ಸಮೀಕ್ಷೆ ಹಾಕಿದ್ದಾರೆ, ಜಾತಿ ಸಮೀಕ್ಷೆ. ನಾನು ಫುಲ್ ಬಿಸಿ ಇದ್ದೀನಿ, ಕೂತ್ಕೊಳ್ಳಿ, ಮಾತಾಡಿ ಸಾಲ್ವ್ ಮಾಡೋಣ. ಇನ್ನು ಇದು ಯಾವಾಗ ಸಾಲ್ವ್ ಆಗಬೇಕು? ಕೂಡ ಇದ್ದಾಗ ಅದ್ರ ಜೊತೆಯಲ್ಲಿ ಇಲ್ಲಿ ಅಧ್ಯಕ್ಷ ಆದ್ಮೇಲೆ 11 ಹಳ್ಳಿಗಳು ಕೂಡ ಆಯಾ ಅಧಿಪತಿ ಆಗಿರ್ತವೆ. ಯಾವ ಊರಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅದನ್ನ ಬಗೆಹರಿಸ್ತಕ್ಕಂಥ ಒಂದು ಶಕ್ತಿ ಅವ್ರು ಕೊಟ್ಟಿರ್ತಾರೆ. ಅವ್ರ ಜೊತೆ ಪೀಡು ಇರ್ತಾರೆ, ಸೆಕ್ರೆಟರಿ ಇರ್ತಾರೆ. ಅವ್ರು ಕೊಟ್ಟಿರ್ತಾರೆ ಅಂದ್ರೆ ಆಡಳಿತಾಧಿಕಾರಿನೂ ಅಧ್ಯಕ್ಷರು ಸಮಸ್ಯೆ ಇದ್ದಾಗ ನೋಡಿ ಈ ಥರ ಬಂದಿದೆ ಅಂತ ಅವ್ರ ಸಮಸ್ಯೆ, ಇದು ಯಾವ ಥರ ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಮಾತಾಡಿಕೊಂಡು ಅವ್ರ ಕೈಯಿಲ್ಲಾಂದ್ರೆ ಬಗೆಹರಿಸ್ತಾರೆ, ಇಲ್ಲಾಂದ್ರೆ ಮೇಲಧಿಕಾರಿಗಳಿಗೆ ರೆಫರ್ ಮಾಡ್ತಾರೆ. ಏನಪ್ಪ ಯುವ ಸಾಹೇಬರಿಗೆ ರೆಫರ್ ಮಾಡ್ತಾರೆ ಯಾವುದೋ ಒಂದು ವಿಷಯ ಆಗಲಿ. ಯಾಕಂದ್ರೆ ಪಂಚಾಯತಿ ಇದರಲ್ಲಿ ಬಗೆಹರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಯುವ ಸಾಹೇಬರು ರೆಫರ್ ಮಾಡ್ತಾರೆ. ಆ ಯುವ ಸಾಹೇಬರು ಏನು ತೀರ್ಮಾನ ಏನಪ್ಪ ಅಂತಂದ್ರೆ ಈ ಪಂಚಾಯತಿ ವಿಚಾರದಲ್ಲಿ 11 ಹಳ್ಳಿಗಳಲ್ಲೂ ಕೂಡ ಮೂಲ ಸೌಕರ್ಯಗಳಿದೆ, ಫಸ್ಟ್ ಆದ್ಯತೆ ಕೊಟ್ಟಕ್ಕಂಥದ್ದು. ಇಲ್ಲಿ ಯಾವುದರಲ್ಲಿ ಏನು 297ರಲ್ಲಿ 14 ಎಕರೆ 29 ಕೋಟಿ ಜಮೀನು, ಸುಮಾರು 62ರಲ್ಲಿ 62ರಲ್ಲಿ DC ಸಾಹೇಬ್ರು ಏನ್ ಮಾಡ್ತಾರೆ ಅಂತಂದ್ರೆ ವಿಲೇಜ್ ಪಂಚಾಯತ್ ಸೆಟಲ್ಮೆಂಟ್ ಮಾಡ್ಬಿಡ್ತಾರೆ. ಇಲ್ಲಿಂದ ಹಿಡ್ಕೊಂಡು 14 ಎಕರೆ. ಈಗ ನಮ್ಮ ಕಾಲಿನ ಪಕ್ಕದಲ್ಲಿ ಒಂದು 135 ಖಾಲಿ ಜಾಗ, ಅದು 120 ವರ್ಷಗಳ ಒಂದು ಸೇತುವಾಗಿದೆ. 94-95ರಲ್ಲಿ ನೀಟಾಗಿ ಕಟ್ಸ್ಬಿಟ್ಟಿದ್ದಾರೆ ಸರ್ಕಾರದಿಂದ. ನಮ್ಗಂತ ಒಂದು 4-5 ಕುಟುಂಬದ ತಿಪ್ಪೆಗಳು ಹಾಕ್ಕೊಂಡಿದ್ದೀವಿ. ಇಲ್ಲಿ ಒಬ್ಬ ಪ್ರಭಾವಿತ ವ್ಯಕ್ತಿ ಈ ಪಂಚಾಯತಿಯಲ್ಲಿ ಇಂದಿನ ಒಂದು ಸೆಕ್ರೆಟರಿಗಳ ಹತ್ರ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಒಬ್ಬ ನಿರ್ಗತಿಕರಂತ ಅಂದ್ಬಿಟ್ಟು 135 ತಕ್ಕಂತಾರೆ. ಇದೇ ಊರಲ್ಲಿ ಇನ್ನೊಬ್ಬರು ತಕ್ಕಂತಾರೆ 30-40. ಆತ ಏನು ಮಾಡ್ತೀವಿ ಇದನ್ನ ಕೋರ್ಟ್ಗೆ ಹಾಕ್ತಾರೆ. ಸುಮಾರು ವರ್ಷ ನಡೀತದೆ, ಮತ್ತೆ ಡಿಗ್ರಿ ಆಗ್ತದೆ. ಬಟ್ ಇವ್ರದ್ದೇನಿಲ್ಲ, ಅವ್ರದ್ದೇನಿಲ್ಲ, ಮುದ್ದಾಗಿ ಆಲ್ರೆಡಿ ಇವರೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ನಾನು ಲೋಕಾಯುಕ್ತಕ್ಕೆ ಹಾಕ್ಕೊಂಡೆ. ಜುಲೈ 25ನೇ ತಾರೀಕು ವಿಲೇವಾರಿ ಪ್ರಕರಣದಲ್ಲಿ ಇಲ್ಲಿ PDO ಇವಾಗ ಅಲ್ಲಿ ಜಡ್ಜ್ ಕೇಳಿದ್ರು, ಇದು ವಜಾ ಮಾಡಿ 3 ತಿಂಗಳಾಗಿಲ್ಲ. ಬಟ್ EMI ಕೆಲಸ ಮಾಡಿದೆ. EMI ಮಾಡಲಿಲ್ಲ ಅಂತಂದರೆ ಈಗ ಆಲ್ರೆಡಿ ಎಲ್ಲ ಪಂಚಾಯತ್ಗಳು ಹೋಗ್ತಾ ಇದ್ದಾರೆ, ಲೋಕಾಯುಕ್ತ ಮಾಡಲಿಲ್ಲ ನನಗೂ ಅದೊಂದು ವಿಷಯ ಆಯಿತು. ಅದೊಂದು ವಿಷಯ ಹೇಳಿದೆ. ಮತ್ತೆ ನಿನ್ನೆ ನಾವು ಬಂದಾಗ ಯಾವುದು ನೀರಿನ ಸಮಸ್ಯೆ 3 ದಿವಸ ಆಗಿದೆ, 4 ದಿವಸ ಆಗಿದೆ. ಮೊದಲು ಇಷ್ಟು ಹಿಂದೆ ಎಲ್ಲ ಯಾರು ಮಾಡ್ತಾ ಇದ್ರು, ವಾಟರ್ ಮ್ಯಾನ್ ತಗೊಂಡೋಗಿ ವಾಟರ್ ಮ್ಯಾನ್ ತಗೊಂಡೋಗಿ ಸದಸ್ಯರಿಗೆ ಹೇಳ್ತಾ ಇದ್ರು, ಸದಸ್ಯರು ತಗೊಂಡ್ಬಂದು ಅಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೆ ಹೇಳ್ತಾ ಇದ್ರು ನೀರಿನ ಸಮಸ್ಯೆ. ಆವಾಗ ಅಧಿಕಾರಿಗಳು ಯಾರೋ ಒಬ್ಬನ ಕರೆಸ್ಬಿಟ್ಟು ಬೋರ್ವೆಲ್ ವಿಚಾರದಲ್ಲಿ ಫ್ರೆಂಡ್ ಕರೆಸ್ಬಿಟ್ಟು ಇಟ್ಬಿಟ್ಟು ರಿಪೇರಿ ಮಾಡಿಸ್ತಾ ಇದ್ರು. ಇವಾಗ 3 ದಿವಸದಿಂದ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ನನಗೆ ಕಂಪ್ಲೇಂಟ್ ಮಾಡಿ ಹೇಳಿದ್ರು. ನಾವೇನಾದ್ರೂ ನಿಮ್ಮೂರಲ್ಲಿ ಮೆಂಬರ್ಗಳು ಇಟ್ಕೊಂಡು ನಾವು ಬಂದ್ ಮಾಡೋಕ್ಕಾಗತ್ತಾ? ಇದ್ರ ವಿಚಾರವಾಗಿ ಎತ್ತಬೇಕು, ನಾವೇ ಮಾಡ್ಕೊಂತೀವಿ, ನಾವು ಕೊಡೋ ಬಿಲ್ಸ್ನ ಪಾಸ್ ಮಾಡಿ ಅಂದ್ರು ಮೀಟಿಂಗಲ್ಲಿ. ನಾವು ಇದ್ಕೊಂಡಿದ್ದೆ ಎಲ್ಲೋ ಮಾಡಿರ್ತೀರ, ಏನೋ ಮಾಡ್ತೀರಾ, ಅದು ಕೊಟೇಶನ್ಸ್ ಎಲ್ಲ ಬೇಕಾಗುತ್ತೆ, ನಿಯಮಾನುಸಾರ ಮಾಡಬೇಕಾಗುತ್ತೆ. ನಾವು ಸದಸ್ಯರಿಗೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ಇವರು ಧರಣಿನೂ ಮಾಡ್ತಾ ಇದ್ದಾರೆ. ಅಮ್ಮ ಬೇಡ, ನಮ್ಮ ಮಾತು ಕೇಳಲ್ಲ. ಮೇಲ್ನಧಿಕಾರಿಗಳಿದ್ದಾರೆ, ಅವ್ರು ಹೇಳಿದ್ದಾರೆ ಧರಣಿ ಒಂದ್ ನಿಮಿಷ ಆ ಥರ ಹೇಳ್ಬಾರ್ದು. ಮೆಂಬರ್ಗಳೆಲ್ಲ ಇವಾಗ ನಿಮ್ಮೂರಲ್ಲೇ ಇರಮ್ಮ, ಒಂದ್ ನಿಮಿಷ ಹೇಳ್ಬಿಟ್ಟು ಆಮೇಲೆ ಈಗ ನಿಮ್ಮೂರಲ್ಲಿ ಮೆಂಬರ್ಗಳಿದ್ದಾರೆ, ನಿಮ್ಮೂರಲ್ಲಿ ಮೆಂಬರ್ಗಳು ಎಸ್ತಾ ಇದ್ರು ಬಿಡ್ತಾ ಇದ್ರಿಲ್ಲ. ಧರಣಿಗೂ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲ ಸಾರಿ, ನೀವು ಹಂಗೆಲ್ಲ ಹೇಳ್ಬಾರ್ದು. ನೀವು ಅವ್ರನ್ನ ಕೂಡಿಸ್ಕೊಂಡು ನೀವು ಯಾರ ಮೇಲಧಿಕಾರಿಗಳಿದ್ರಲ್ಲ, ನೀವು ಅದು ಬೇರೆ ಅಲ್ಲ. ಪಬ್ಲಿಕ್ಕಲ್ಲಿ IMI ಹೇಳ್ತಾ ಇದ್ದಾರೆ, ಪಬ್ಲಿಕ್ಕಲ್ಲಿ ನಾವು ಪಬ್ಲಿಕ್ಕಲ್ಲಿ ಆ ಥರ ಮಾತಾಡಕ್ಕೆ ಹೋಗಲ್ಲ. ಇವಾಗ ಸದಸ್ಯರಿಗೆ ಬೋರ್ವೆಲ್ ಬಿಡ್ತಾ ಇದ್ದಾರೆ ಅಂದ್ರೆ ಇವಾಗ ನಮ್ಮೂರಲ್ಲಿ ಯಾಕೆ ಹಂಗಾದ್ರೆ ಬೇರೆಯವ್ರು ಎತ್ತಾ ಇದ್ದಾರೆ, ಪಂಚಾಯತಿ ಕಡೆನೇ ಎತ್ತಾ ಇದ್ದಾರೆ, ಬೇರೆ ಊರಲ್ಲಿ ಯಾಕೆ ಎತ್ತಾ ಇದ್ದಾರೆ? ನಿಮ್ಮೂರಲ್ಲಿ ಇವಾಗ ಕರ್ಸಿ ನಿಮ್ಮೂರ ಮೆಂಬರ್ನ ಅವ್ರೇನು ಎತ್ತಾ ಇರೋದು ಕೇಳೋಣ. ಅಲ್ಲ ಅಲ್ಲ ಅಲ್ಲಲ್ಲ ಅಲ್ಲಲ್ಲ ಪ್ರತಿಭಟನೆ ಅಲ್ಲ ಇದು. ನಾವು ಸದಸ್ಯರು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. 12 ಜನ ಯಾಕಪ್ಪ ನೀನು ಸುಮ್ಮನೆ ಎಲ್ಲಿ ನೀನು ಇಲ್ಲಿ ನಿಲ್ಲಿದ್ದೆ ಫೋಟೋ ಬೇಕಾ? ಅಲ್ಲ ನಿಮ್ಗೆ ಏನಾದ್ರು ಇಲ್ಲಿ ನೋಡಮ್ಮ, ನಾವು ಸತೀಶ್ ನಿಮ್ ಬೇಕಾದ್ರೆ ನಾವು ಕಳಿಸ್ತೀವಿ.
ಮಾಡ್ತಿದ್ರೆ ಕೇಳಿ, ಯಾಕೆ ಸುಮ್ಮನೆ ತಪ್ಪು ಸಂದೇಶ ಕೊಡ್ಬಾರ್ದಮ್ಮ ನೀವು ಅಷ್ಟೇ. ಆ ಥರ ತಪ್ಪು ಸಂದೇಶ ಇಲ್ಲ ಅಲ್ಲ. ನೀವು ಸಾಹೇಬ್ರು ಹೇಳೋರಲ್ಲ, ಈಗ ಅದನ್ನ ತನಿಖೆ ಮಾಡ್ತೀನಿ ಅಂತ ಬಿಡಿ. ಮತ್ತೆ ಅಲ್ಲ ಇವಾಗ ತನಿಖೆ ಅಲ್ಲ ಬಿಲ್ಸ್ ನಮ್ಮ ಕರ್ತವ್ಯಕ್ಕೆ ಯಾಕೆ ಅಡ್ಡಿ ಮಾಡ್ತಾ ಇರೋದು? ಅಲ್ಲ ನಿಮ್ಗೆ ನಾವು ಬೇಡ ಅಂತ ಹೇಳ್ತೀವಿ ನಾವೇ ಅಲ್ಲಮ್ಮ. ನಮ್ಮ ಬೀಗ ಹಾಕ್ತೀವಿ ಅಂದಿದ್ದಾರೆ. ಬೀಗ ಹಾಕಿದ್ರ ಸರ್? ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇದ್ರಲ್ಲ, ಯಾರು ಬೀಗ ಹಾಕಿದಾರ? ಯಾರು ಬರಬೇಡಿ ಅಂತ ಇವೆಲ್ಲ ಸುಳ್ಳು ಸುದ್ದಿ. ನಾವು ಯಾರು ಸಾರ್ವಜನಿಕರಿಗಾಗ್ಲಿ ಸದಸ್ಯರಿಗಾಗ್ಲಿ ಇಲ್ಲ, ನಮ್ಮ ಸಿಬ್ಬಂದಿ ವಾರ್ಡ್ ಮ್ಯಾನ್ಗಳಿದ್ದಾರೆ ಜಲಗಾರ ಕೂಡ ನಾವು ಯಾವುದೇ ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ. ಮೌನ ಪ್ರತಿಭಟನೆ ಬಿಟ್ಟರೆ ಇನ್ನೇನು ಮಾತಾಡ್ತಿಲ್ಲ. ಮೇಡಮ್ ನವ್ರು ಅಧಿಕಾರಿಗಳು ಬಂದು ಕೆಲಸ ಮಾಡಿದ್ರೆ ನಾವೇನು ಅಡ್ಡಿ ಮಾಡಿಲ್ಲ. ಬೀಗನೂ ಹಾಕಿಲ್ಲ. ಬೀಗ ಯಾರು ಹಾಕಿದ್ಯಾ ಹೇಳಿದ್ದ? ಯಾರು ಹಾಕಿದ್ದಾರೆ ಬೀಗ? ಇಲ್ಲ, ಯಾರು ಹಾಕಿದಲ್ಲಿ ಯಾರು ಹಾಕಿದ್ದಾರೆ? ಇರಮ್ಮ ನೀವು ಸುಮ್ಮನೆ ಇರಮ್ಮ, ಒಂದು ನಿಮಿಷ ಮಾತಾಡ್ತೀನಿ. ಕೆಲಸ ಏನು ನಾನು ಹೇಳ್ತೀನಿ. ಈಗ ಇಎಮ್ನು ಇಷ್ಟೆಲ್ಲ ಇದ್ದಾಗ ಎಮ್ ಕೆಲಸ ಏನು, ಇಎಮ್ನ ಅಧಿಕ ಅವಧಿ ಎಷ್ಟು ಬರ್ತದೋ ಅಷ್ಟು ಮಾಡಿದ್ದು, ಉಳಿದಿದ್ದನ್ನು ಇವಾಗ ಹಾಕ್ತಾರೆ. ಮತ್ತು ಜಡ್ಪಿ ಕೊಟ್ಟಿದ್ದು, ಲೋಕಾಯುಕ್ತ ಹಾಕ್ಕೊಂಡಿದ್ದು, ಸರ್ಕಾರಕ್ಕೂ ಮುಗಿಸಿದ್ದು. ಇದಲ್ಲ ಆಗಲಿಲ್ಲ ಅಂದಾಗ ಇಎಮ್ ಸಮ್ಮುಖದಲ್ಲಿ ಆಗಲಿಲ್ಲ ಅಂದರೆ ಮೇಲೆ ಅಧಿಕಾರಿ ಇದ್ದಾರೆ ಇವು, ಅವರಿಲ್ಲ ಅಂತಂದ್ರೆ ಜಡ್ಪಿ ಅಲ್ವಾ? ಹಿಂಗೆ ಆಲ್ರೆಡಿ ಹಿಂಗಿರುವಾಗ ಇದು ಮಧ್ಯದಲ್ಲಿ ನಿಮ್ಮನ್ನೆಲ್ಲ ಸೇರ್ಕೊಂಡಿದ್ದನ್ನು ಮಾಡಿದ್ದೀರಿ. ಸಂತೋಷ. ಇದ್ರ ಮಧ್ಯೆ ನೀವು ಹೇಳಿದ್ರಲ್ಲ, ಇದೇ ವಿಷಯಕ್ಕೆ ನೀವು ಒಂದ್ಸರಿ ಕಂಪ್ಲೇಂಟ್ ಬಂದು ತಗೊಂಡ್ಬಂದು ಅದಕ್ಕೆ ಸ್ಟುಡಿಯೋ ಮೇಡಮ್ ಕೊಟ್ಟಾಗ, ನೀವು ಮಂಗಳಾ ಮೇಡಮ್ ಕೊಟ್ಟಾಗ ಅವರೇ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರಿಲ್ಲ? ಯಾರೇನು ಕೆಲಸ ನಡೆಯೋದ್ರಿಂದ ತಡೆ ಮಾಡಿದ್ರಿಲ್ಲ? ತಡೆ ಮಾಡಿದ್ರಿಲ್ಲ. ಅದೇ ವಿಚಾರಕ್ಕೆ ಕಮಿಟಿಯಲ್ಲಿ ಇಟ್ಟರ ಪಾಯಿಂಟ್. ನಿಮ್ಮ ವಿಚಾರ ಕಮಿಟಿಯಲ್ಲಿ ಇಟ್ಟರು. ಕಂಪ್ನಿ ಲೆಟರ್ ನಾವೇನೋ ಒಂದು ಫೋಟೋ ನಾವು ಫೋಟೋ ಮಾಡಿದಲ್ಲ, ಪತ್ರಕರ್ತ ಫೋಟೋ ಇದ್ರಲ್ಲಿ 12 ಜನ ಇದ್ದಾರೆ. ಮಂಗಳವಾರ ಮಾತಾಡ್ತೀವಿ, ಯಾಕೆ ಸುಮ್ಮನೆ ಇಲ್ಲ ನೋಡಿ. ನಮಗೆ ನೀವು ಹೇಳಿದ್ರು మేడం ఏం పోయినా ఎవరు వస్తారు వీడియో వల్ల ఎన్ని వీడియోలు పోయింటారు వాపస్ వీళ్ళే పోయి తోడుకొచ్చింటారు వీడియో వాళ్ళని. మీరేమో రైతు ఉండిపోతారు, మేము ఇక్కడ వాటర్ సంబంధం కష్టపడతాం. ನಮ್ಮ ಹತ್ರ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಜಾತಿ ಭೇದ ಭಾವನೆ ಇಲ್ಲ. ಯಾವುದೇ ಜಾತಿ ಭೇದ ಭಾವನೆ ಇಲ್ಲ. ಯಾಕೆ ಸುಮ್ಮನೆ ಇದು ಮಾಡ್ತೀರಿ? ಸರ್ ನೀವು ಹಂಗೆ ಹೇಳ್ಬೇಡಿ. ಇಲ್ಲ ಏನು ಮಾತಾಡೋದಿದೆ ಮಾತಾಡೋಣ, ಮಂಗಳವಾರ ಮಾತಾಡ್ತೀವಿ. ಮಂಗಳವಾರ ಇದಷ್ಟೇ, ಈಗ ಅದುವರೆಗೂ ಇಲ್ಲ. ನಮ್ದು ಒಂದು ವಿಚಾರ ಮಂಗಳವಾರ ಸಿಗ್ತೀವಿ ಬಿಡಪ್ಪ. ನನ್ನ ಹೆಸರು ಎಂ ಮಂಗಳಾಂಬ ಅಂತ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಇಲ್ಲಿ ಸುಮಾರು 10 ತಿಂಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. 7ನೇ ತಿಂಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರದು ಅವಿಶ್ವಾಸ ತಂದರು. ತೆರವಾದ ಕಾರಣ 7ನೇ ತಿಂಗಳಿಂದ ಇಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು. ಈಗ 10/10/25 ಒಂದು ಸಾಮಾನ್ಯ ಸಭೆ ನಡೀತು. ಸಾಮಾನ್ಯ ಸಭೆಯಲ್ಲಿ ಹಿಂದಿನ ಅಧಿಕಾರಿಗಳದ ಬಿಲ್ಲುಗಳನ್ನ ಸ್ವಲ್ಪ ಪಾಸ್ ಮಾಡಿ ಅಂದರು. ಅವನ್ನ ಮೇಲಿನ ಅಧಿಕಾರಿಗಳಿಗೆ ಪರಿಶೀಲನೆಗೆ ಕಳಿಸಿ ಮಾಡ್ತೀನಿ ಅಂತ ಹೇಳಿದೆ. ಒಂದು. 2ನೇ ವಿಚಾರ, ಹೊಸಳ್ಳಿ ಕೆರೆ, ಬಸವನತ್ತ ಕೆರೆ 2 ಒತ್ತುವರಿಗಳನ್ನ ಬಿಡಿಸೋ ವಿಚಾರದಲ್ಲಿ ಅಲ್ಲಿ ಏನು ಒತ್ತುವರಿಗಳಾಗಿದೆಯೋ ಅದು ಸದಸ್ಯರಿಬ್ಬರು ನನಗೆ ಅವಕಾಶ ಕೊಡ್ತಾ ಇಲ್ಲ. ತೆರವುಗೊಳಿಸೋದಕ್ಕೂ ನನಗೆ ಅವಕಾಶ ಕೊಡ್ತಾ ಇಲ್ಲ. ಬಸವನತ್ತ ಕೆರೆನ ಕೆಲವು ಲೇಔಟು ಒತ್ತುವರಿ ಇರುವಂಥ ಸಾರ್ವಜನಿಕರಿಂದ ನನಗೆ ದೂರುಗಳು ಬಂದಿದೆ. ಸಾರ್ವಜನಿಕರು ಹೇಳಿದ ಮೇರೆಗೆ ನಾನು ಕೆರೆ ಒತ್ತುವರಿ ಬಿಡಿಸೋಕೋದ್ರೆ ಸದಸ್ಯರಾದ ಪಟೇಲ್ ಅನ್ನೋರು ನನ್ನ ಮೇಲೆ ದ್ವೇಷ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೊಸಳ್ಳಿನಲ್ಲಿ ಬಾಬು ಅಂತ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ನನಗೆ ಹೊಸಳ್ಳಿ ಕೆರೆನ ಟ್ರೆಂಚಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವರು ಇವರಿದ್ದು ನನ್ನನ್ನು ಉದ್ದೇಶಪೂರ್ವಕವಾಗಿ ನೀನು ಬರ್ಕೊಟ್ಬಿಟ್ಟು ಹೋಗು ಅಂತ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ. ಹೊಸಳ್ಳಿ ಬಾಬುನವರು ಫೋನ್ ಮಾಡಿ ನೀನು ಬರ್ಕೊಡು, ಇಲ್ಲ ಅಂತಂದರೆ ನಾವು ಧರಣಿ ಮಾಡ್ತೀವಿ ಅಂಥೇಳಿ ಧರಣಿ ಮಾಡೋದು, ಸಿಬ್ಬಂದಿಗೆ ಕೆಲಸ ಮಾಡೋಕ್ಕೆ ಅಡಚಣೆ ಮಾಡ್ತಿರೋದು, ನಮ್ಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಮೀಡಿಯಾ ಮೂಲಕ ಬೇಡ್ಕೊಳ್ಳೋದೊಂದೇ, ನಮ್ಮಂಥ ನಿಷ್ಠಾವಂತರ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಹಾಯ ಆಗೋ ಥರ ಕೆಲಸ ಮಾಡಲು ನನಗೆ ಅನುಕೂಲ ಆಗಬೇಕು. ಮತ್ತು ನನ್ನ ಮೇಲಿನ ಅಧಿಕಾರಿಗಳಿಗೆ ನಾನು ಇದ್ರ ಬಗ್ಗೆ ವರದಿನೂ ಮಾಡಿದ್ದೀನಿ. ಮೇಲಿನ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡುವುದಾಗಿಯೂ ತಿಳಿಸಿರುತ್ತಾರೆ. ಅದರಿಂದ ನನಗೆ ಕಾಲಾವಕಾಶ ಬೇಕಾಗಿರ್ತದೆ. ಇಲ್ಲಿ ನನಗೆ ಪದೇ
ಮಾನಸಿಕ ಕಿರುಕುಳ ನೀಡ್ತಿರ್ತಕ್ಕಂಥ ಹೊಸಳ್ಳಿ ಬಾಬು ಮತ್ತು ಪಟೇಲು ಮತ್ತು ಕೊಡಚೇರು ಶಿವಾರೆಡ್ಡಿ ಇವರು 3 ಜನದ ಮೇಲೂ ಆಕ್ಷನ್ ತೆಗೆದುಕೊಳ್ಳಲು ನಾನು ಮೇಲಿನಾಧಿಕಾರಿಗಳಿಗೆ ಪತ್ರದ ಮುಖಾಂತರ ನೀಡಬೇಕೆಂಬುದಾಗಿ ನಾನು ಈ ಮೂಲಕ ತಿಳಿಸಿರುತ್ತೇನೆ. ನಮ್ಮ ಪಂಚಾಯತಿಯ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಮಾಧ್ಯಮ ಮಿತ್ರರೇ, ಏನಿವತ್ತು ನಾವು ಈ ಒಂದು ಪಂಚಾಯತಿಯ ಆವರಣದಲ್ಲಿ ಇವತ್ತು ಸಾಮೂಹಿಕವಾಗಿ ನಾವು ಒಂದು ಧರಣಿ ಹಮ್ಮಿಕೋಬೇಕು ಅಂದ್ಕೊಂಡಿದ್ವಿ. ಒಂದು ಯಾವುದೋ ಒಂದು ಕಾರ್ಯಕ್ರಮಗಳ ವಿಚಾರವಾಗಿ ಮುಂದೂಡಿಯಾಗಿ ನಮ್ಮ ಉದ್ದೇಶ ಏನಿತ್ತು ಅಂತಂದರೆ, ನಮ್ಮ ಪಂಚಾಯತಿ ಬಂದು 5 ವರ್ಷಗಳಿಂದ ಈ ಒಂದು ಆಡಳಿತ ಅಧಿಕಾರದಲ್ಲಿ 4 ವರ್ಷಗಳಿಂದ ಕೂಡ ಈ ಪಂಚಾಯತಿಯಲ್ಲಿ 11 ಹಳ್ಳಿಗಳು ಕೂಡ ಯಾವುದೇ ಒಬ್ಬ ವಿಡಿಯೋ ಬಂದಾಗ ಪ್ರತಿ ಹಳ್ಳಿಗೆ ಹೋಗಿ ಮೂಲ ಸೌಲಭ್ಯಗಳನ್ನು, ಅವರ ಕಷ್ಟಗಳನ್ನು, ಅವರ ಇಷ್ಟಗಳನ್ನು ವಿಚಾರಣೆ ಮಾಡದೆ ಬಂದು ಹೋಗ್ತಾ ಇದ್ದಿದ್ದು ಅಷ್ಟೇ. ಆದರೆ 6 ತಿಂಗಳ ಮುಂಚೆ ಬಂದಂಥ ನಮ್ಮ ವಿಡಿಯೋ ಮಗಳಮ್ಮ ಅಂತ ಬಂದ ಮೇಲೆ ಪ್ರತಿ 11 ಹಳ್ಳಿಗಳು ಕೂಡ